ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ಹಲ್ಲೆ, 20 ಮಕ್ಕಳು ಅಸ್ವಸ್ಥ. ಅರಕಲಗೂಡು ತಾಲೂಕಿನ ರಾಗಿಮರೂರು ಗ್ರಾಮದ ಶಾಲೆಯಲ್ಲಿ ಘಟನೆ. ತಪ್ಪು ಮಾಡುವುದು ಸಹಜ, ಆದರೆ ತಪ್ಪು ಎಂದು ತಿಳಿದಿದ್ದರೂ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿ ಎಡುವುದು ಮಹಾ ತಪ್ಪು. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಮಾತು. ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ರವಿನಾಗಲಗೂಡೂರವರಿಗೆ ಅಮೋಘ ವಾಹಿನಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ. ಹಾಸನ ಜಿಲ್ಲೆಯಲ್ಲಿ ಮುಷ್ಕರ ಪ್ರಾರಂಭ. ಮತ್ತು ದಿನನಿತ್ಯ ಕಾಡಾನೆಗಳಿಂದ ರೋಸಿ ಹೋಗಿರುವ ರೈತರು, ಕೃಷಿಕರು, ಕಾಫಿ ಬೆಳೆಗಾರರು ಹಾಗೂ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ. ವಾರ್ತೆಗಳ ವಿವರ. ಹಲ್ಲೆ ಬಿದ್ದ ಶಾಲಾ ಬಿಸಿಯೂಟ ಸೇವಿಸಿದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ಅರಕಲಗೂಡು ತಾಲೂಕಿನ ರಾಗಿಮರೂರು ಗ್ರಾಮದ ಶಾಲೆಯಲ್ಲಿ ನಡೆದಿದೆ. ಮಧ್ಯಾಹ್ನ ಬಿಸಿಯೂಟ ಸೇವಿಸುತ್ತಿದ್ದ ವೇಳೆ ಓರ್ವ ವಿದ್ಯಾರ್ಥಿ ಊಟ ಮಾಡುತ್ತಿದ್ದ ತಟ್ಟೆಯಲ್ಲಿ ಹಲ್ಲೆ ಪತ್ತೆಯಾಯಿತು. ಅಷ್ಟರಲ್ಲಿ ಹಲವು ವಿದ್ಯಾರ್ಥಿಗಳು ಊಟ ಮಾಡಿದರು. ಹಲ್ಲೆ ಸಿಕ್ಕಿದ ನಂತರ ಊಟ ಮಾಡಿದ ಕೂಡಲೇ ವಾಂತಿ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾದರು. ಅಸ್ವಸ್ಥರಾದ ವಿದ್ಯಾರ್ಥಿಗಳಿಗೆ ಹಳ್ಳಿ ಮೈಸೂರು, ಅರಕಲಗೂಡು ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಶಾಲೆಯಲ್ಲಿ ಸುಮಾರು 120 ವಿದ್ಯಾರ್ಥಿಗಳಿದ್ದು ಉಳಿದವರು ಆರೋಗ್ಯವಾಗಿದ್ದಾರೆ. ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಪ್ಪು ಮಾಡುವುದು ಸಹಜ, ಆದರೆ ತಪ್ಪು ಎಂದು ತಿಳಿದಿದ್ದರೂ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿ ಎಡುವುದು ಮಹಾ ತಪ್ಪು. ಆಗಾಗ್ಗೆ ಗುರುವನ್ನು ನೆನಪಿಸಿಕೊಂಡರೆ ಜೀವನ ಮೌಲ್ಯವನ್ನು ನೆನಪಿಸುತ್ತದೆ. ಈ ಮೂಲಕ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಉತ್ತಮ ಜೀವನ ಕಂಡುಕೊಳ್ಳಲು ಸಾಧ್ಯ ಎಂದು ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಹೇಳಿದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದಲ್ಲಿ ಸುವರ್ಣ ಸಂಪೂರ್ತಿ ಸಂಭ್ರಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಗುರುವನ್ನು ಅರಿಯಬೇಕಾದರೆ ನಿತ್ಯವೂ ಕೂಡ ನಮ್ಮ ಅಂತರಂಗದ ಕಣ್ಣು ಶುದ್ಧವಾಗುತ್ತಾ ಹೋಗಬೇಕು. ಒಂದು ವೇಳೆ ಅಂತರಂಗದ ಕಣ್ಣು ನಮ್ಮಲ್ಲಿ ಶುದ್ಧವಾಗದೆ ಹೋದರೆ ಶುದ್ಧಿಗೊಂಡಂತಹ ಜ್ಞಾನಿಯನ್ನು ಕರೆಯಿಸಿ ನಮ್ಮ ಅಂಧಕಾರದ ಕಣ್ಣನ್ನು ಹೋಗಲಾಡಿಸಿ ಜ್ಞಾನದ ಕಣ್ಣನ್ನು ತೆರೆದುಕೊಳ್ಳಬೇಕು. ಅಂತಹ ಜ್ಞಾನದ ಕಣ್ಣಿನಿಂದ ನೋಡಿದರೆ ಗುರು ನಮಗೆ ದೊರೆಯುತ್ತದೆ ಎಂದು ಹೇಳಿದರು. ನಮ್ಮ ಅಪ್ಪರ ಬಗ್ಗೆ ನಾವು ಎಷ್ಟೇ ಚೆನ್ನಾಗಿ ತಿಳ್ಕೊಂಡಿದ್ರೂ ಕೂಡ ಹಳ್ಳಿಯ ಕಡೆ ಒಂದು ಮಾತನ್ನು ಹೇಳ್ತಾರೆ, ಒಂದು ವಸ್ತು ಏನಾದರೂ ಕಳೆದೋಗಿದ್ರೆ ನಾವು ಹುಡುಕ್ತಾ ಇದ್ರೆ ನಿಜವಾಗಿಯೂ ವಸ್ತು ಯಾರಿಗೆ ಸಿಗುತ್ತೆ ಅಂತಂದರೆ ಆಗ್ತಾನೆ ಹೊರಗಡೆಯಿಂದ ಯಾರಾದರೂ ಬರ್ತಾರಲ್ಲ ಅವರಿಗೆ ಸಿಗುತ್ತೆ. ಹಿಂದೆ ಅದು ಮಾಡ್ತಾರೆ. ಒಂದು ವಸ್ತು ಏನಾದರೂ ಸುತ್ತಮುತ್ತ ಕಳ್ಕೊಂಡಿದ್ರೆ ಹುಡುಕಿ ಸಾಕಾದರೆ ಏನು ಮಾಡ್ತಿದ್ರು, ಇನ್ನೊಬ್ಬರು ಯಾರನ್ನ ಕರ್ಕೊಂಡು ಬರ್ತಿದ್ರು, ಅವನು ಕರ್ಕೊಂಡು ಹೋಗಿ ಸಿಗುತ್ತೇನೋ ಅಂತ. ಪೂಜ್ಯಗಳ ಬಗೆಗೆ ನಾವು ನೀವೆಲ್ಲ ಎಷ್ಟೇ ತಿಳ್ಕೊಂಡಿದ್ರು ಕೂಡ ಮತ್ತೆ ಮತ್ತೆ ಗುರು ಅದೇ ಗುರುವಾಗಿ ಕಾಣೋದ್ರಿಂದ ಪ್ರತಿ ಬಾರಿಯೂ ಕೂಡ ಇನ್ಯಾರನ್ನ ಕರೆದು ನಾವು ಕರ್ಕೊಂಡು ಬಂದು ಉಪನ್ಯಾಸ ಮಾಡಿಸ್ಬೇಕು ಅಂತಲ್ಲ, ನಮಗೆ ನಾವೇನೇ ನಮ್ಮ ಒಳಗೆ ನಮ್ಮ ದೋಷಗಳನ್ನು ಕಳ್ಕೊಂಡಾಗೆ ಅನ್ಯ ಪುರುಷ ನಮ್ಮೊಳಗಡೆ ನಮಗೆ ಸಿಗ್ತಾ ಹೋಗ್ತಾನೆ. ಇವತ್ತು ಇರುವ ನಾನು ನಾಳೆ ನಾನಲ್ಲ. ಇಂದು ಇರುವ ಮರ ಅದೇ ಮರ ನಾಳೆ ಅಲ್ಲ. ಒಂದು ವೇಳೆ ಅದೇ ಆಗಿದ್ರೆ ಅದು ಜಡ ಆಗುತ್ತೆ. ಎಲ್ಲಿ ಪ್ರಗತಿ ಇದೆಯೋ, ವಿಕಾಸ ಇದೆಯೋ, ಪರಿವರ್ತನೆ ಇದೆಯೋ ಅಲ್ಲಿ ನಿತ್ಯವೂ ಕೂಡ ಬದಲಾಗ್ತಾನೇ ಹೋಗುತ್ತೆ. ಈ ದೃಷ್ಟಿಯಿಂದ ಗುರುವನ್ನು ಅರಿಬೇಕು ಅಂತಂದರೆ ನಿತ್ಯವೂ ಕೂಡ ನಮ್ಮ ಅಂತರಂಗದ ಕಣ್ಣು ಶುದ್ಧವಾಗ್ತಾ ಹೋಗಬೇಕು. ಒಂದು ವೇಳೆ ಅಂತರಂಗದ ಕಣ್ಣು ನಮ್ಮಲ್ಲಿ ಶುದ್ಧ ಆಗಿಲ್ಲ ಅಂತಂದರೆ ಶುದ್ಧಿಗೊಂಡಂತಹ ಜ್ಞಾನಿಗಳನ್ನು ಕರೆಸಿ ನಮ್ಮ ಅಂಧಕಾರದ ಕಣ್ಣನ್ನು ಹೋಗಲಾಡಿಸಿ ಜ್ಞಾನದ ಕಣ್ಣನ್ನು ತೆರೆಕೊಳ್ಬೇಕು. ಅಂತಹ ಜ್ಞಾನದ ಕಣ್ಣಿನಿಂದ ನೋಡಿದಾಗ ಗುರು ನಮಗೆ ದೊರೆಯುತ್ತದೆ. ಅಂತಹ ಕೆಲಸವನ್ನು ಪರಮ ಪೂಜ್ಯ ಸ್ವಾಮೀಜಿಗಳು ಇವತ್ತು ಮಾತನಾಡಿದ್ದಾರೆ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚಲಿಸುತ್ತಿರೆ ನರನು ಅದರ ಗುರುತನ ಅರಿಯದೆಯೇ ಧರೆಯಲ್ಲಿ ತನ್ನಂತಹುದೇ ಪ್ರಾಣಿಯಿಂದೆಣಿಸಿ ತೊರೆಯುವನು ದೊರೆತುದನ್ನು ಮಂಕುತಿಮ್ಮ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಗುರುಗಳು ನುಡಿದ ಆಶೀರ್ವಚನವನ್ನು ಎಷ್ಟೇ ಬಣ್ಣಿಸಿದರೂ ಸಾಲದು. ನಾವುಗಳು ಕೂಡ ಗುರುಗಳ ತತ್ವ ಸಿದ್ಧಾಂತದಲ್ಲಿ ನಡೆದರೆ ಉತ್ತಮ ವಾತಾವರಣ ನಿರ್ಮಿಸಬಹುದು. ಶ್ರೀ ಡಾಕ್ಟರ್ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಪಟ್ಟಾಭಿಷೇಕ ಸುವರ್ಣ ಸಂಪೂರ್ತಿ ಮಹೋತ್ಸವದ ಸವಿ ನೆನಪಿಗಾಗಿ ತುಲಾಭಾರ ಕಾರ್ಯಕ್ರಮ ಮಾಡುತ್ತಿರುವುದು ಉತ್ತಮವಾಗಿದೆ ಎಂದು ಹೇಳಿದರು. ಇವತ್ತು ಪ್ರಾರಂಭಗೊಂಡಿದೆ ಸುವರ್ಣ ಸಂಪೂರ್ತಿ ಕಾರ್ಯಕ್ರಮವು. ಆರಂಭದಲ್ಲಿ ನಮ್ಮ ಗುರುಗಳ ಆಶೀರ್ವಚನ ಅದೊಂದು
ಎಷ್ಟು ಬಣ್ಣಿಸಿದ್ರು ಸಾಧನವನ್ನ ಒಂದು ಆಶೀರ್ವಚನವನ್ನ ಗುರುಗಳು ಕೊಟ್ಟಿದ್ದಾರೆ. ನಾವೆಲ್ಲ ಅದಕ್ಕೆ ಒಂದು ಪುನೀತರಾಗಲಿ ಅಂತ ನಾವು ಹೇಳಿ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ತುಲಾಭಾರವನ್ನ ಏನು ನಮ್ಮ ಸ್ವಾಮಿಯವರಿಗೆ ಗುರುಗಳು ಮಾಡಿದ್ದಾರೆ, ಒಂದು ಅದ್ಭುತವಾದ ಕಾರ್ಯಕ್ರಮ ಅಚ್ಚುಕಟ್ಟವಾಗಿ ಬಂದಿದೆ ಅಂತ ಹೇಳ್ತಾ ಬಂದಿದ್ದಂತ ಎಲ್ಲ ನಮ್ಮ ಗಣ್ಯತಿಗಳಿಗೆ ಮತ್ತೆ ಕಾರ್ಯಕ್ರಮ ಯಶಸ್ವಿ ಕೊಡ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ, ಸಮಾಜದ ಮುಖಂಡಗಳಿಗೆ ತುಂಬ ಧನ್ಯವಾದಗಳು. ಪರಮ ಪೂಜೆಗಳು ಸಹ ಅವರು ಬಿಡುವು ಮಾಡಿಕೊಂಡು ನಿನ್ನೆ ಸಹ ಬಂದು ಮಠದ ಒಂದು ಆಗುವುಗಳನ್ನು ನೋಡಿ ಇವತ್ತು ಕಾರ್ಯಕ್ರಮ ಅತಿ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಕೊಡ್ತೀನಿ. ಮಾನ್ಯ ಪೂಜೆಗಳು, ಮಾಧ್ಯಮ ಮಿತ್ರರು ಸಹ ಬೆಳಗ್ಗೆಯಿಂದ ಇನ್ನೂ 2 ದಿನ ಸಮಾಜದ ಕಾರ್ಯಕ್ರಮ ಇದೆ. ಇವತ್ತಲ್ಲಿ 3 ದಿನ ಇದೆ. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಪ್ರಸ್ತುತದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಲ್ಲದೆ ಅನ್ನದಾಸೋಹಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿದೆ. ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ಮಠದ ಪಾತ್ರ ಹೆಚ್ಚು ಇದೆ ಎಂದರು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸುವ ಅಗತ್ಯತೆ ಹೆಚ್ಚು ಇದ್ದು ಇಂತಹ ಕಾರ್ಯಕ್ರಮಗಳು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿದೆ ಎಂದು ಹೇಳಿದರು. ನಾವು ಪಟ್ಟಾಭಿಷೇಕ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ವಿ. ಈ ವರ್ಷ ನಾವು ಪಟ್ಟಾಭಿಷೇಕದ ಸಂಪೂರ್ತಿ ಮಹೋತ್ಸವದ ಕಾರ್ಯಕ್ರಮದ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಮಠದ ಭಕ್ತಾದಿಗಳು ನಮಸ್ಕರಿಸ್ತಾ, ಏನು ಶಂಭುನಾಥ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಪ್ರತಿ ನಾವು ನಮ್ಮ ಶಂಭುನಾಥ ಸ್ವಾಮೀಜಿ ಕೂತಂತ ಸಂದರ್ಭದಲ್ಲಿ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮೊನ್ನೆ ಹೇಳ್ತಾ ಇದ್ರು. ಈ ನಮ್ಮ ಗುರುಗಳು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಅವರ ಒಂದು ಪಟ್ಟಾಭಿಷೇಕದ ಒಂದು ಅಂಗವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 23, 24, 25 ಏನು ನಮ್ಮ ರೈತರು, ನಮ್ಮ ಹಳ್ಳಿಯ ಒಂದು ಎಲ್ಲ ರೈತರು ಕೂಡ ನಮ್ಮ ಸಂಪ್ರದಾಯ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಜನಪದ, ನಮ್ಮ ಸೊಗಡನ್ನ ನಾವು ಮರಿಬಾರದು ಅಂತ ಅವರ ಒಂದು ಪಟ್ಟಾಭಿಷೇಕದ ಪ್ರಯುಕ್ತ ರಾಜ್ಯದಿಂದ ಬರುವಂತ ಎಲ್ಲ ರೈತರುಗಳು ಅವರೊಂದು ಕಾರ್ಯಕ್ರಮ, ಅದು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಜನಪದ ಕಲೆಗಳಿರ್ಬೋದು, ಪ್ರತಿಯೊಂದು ಕಲೆಗಳಿಗೂ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹಿಸಬೇಕು, ನಮ್ಮ ಕಲೆ ಮತ್ತು ನಮ್ಮ ಸಂಪ್ರದಾಯ ಬೆಳೆಸಬೇಕು ಅಂತ ಏನೋ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಶ್ರೀ ನಿಮ್ರಮ ಸಮಾಜವರು ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಹಾಸನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಸ್ವಾಮೀಜಿಯವರನ್ನು ಕೇಳ್ಕೊಳ್ಳೋ ಸಂದರ್ಭದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ಇನ್ನು 2 ದಿನಗಳ ಕಾಲ ನಾವು ನಮ್ಮ ಮಠದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾವು ನಮ್ಮ ಮಠದ ಏನು ಗುರುಗಳ ಒಂದು ಮಾರ್ಗದರ್ಶನ ನೀಡಿಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಶಾಸಕ ಕೂಡ ನಾನು ನಮ್ಮ ಮಠದ ಒಂದು ಆಶೀರ್ವಾದದಿಂದ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಭಕ್ತಿಪೂರ್ವಕವಾಗಿ ಹೇಳ್ತಾ, ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಹಾಗೂ ವಿವಿಧ ಮಠದ ಸ್ವಾಮೀಜಿಯನ್ನು ಪೂರ್ಣ ಕುಂಭದೊಂದಿಗೆ ವಾದ್ಯಗೋಷ್ಠಿ ಜೊತೆ ಅಭೂತಪೂರ್ವ ಸ್ವಾಗತ ಮಾಡಿ ಸಭಾ ಕಾರ್ಯಕ್ರಮಕ್ಕೆ ಕರೆ ತರಲಾಯಿತು. ಮೊದಲ ದಿವಸದ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಪಟ್ಟಾಭಿಷೇಕ ಸುವರ್ಣ ಸಂಪೂರ್ತಿ ಮಹೋತ್ಸವದ ಸವಿ ನೆನಪಿಗಾಗಿ ಮಹಾಸ್ವಾಮೀಜಿಯ ವಿಗ್ರಹವಿಟ್ಟು ಅವರ ತೂಕದಷ್ಟೇ ಬೆಳ್ಳಿಯನ್ನು ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಬೇಲಿಮಠದ ಶ್ರೀ ಶಿವರುದ್ರ ಮಹಾಸ್ವಾಮೀಜಿ, ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಶಿವಾನಂದಪುರಿ ಸ್ವಾಮೀಜಿ, ಧರ್ಮಪಾಲನಾಥ ಸ್ವಾಮೀಜಿ, ಅನ್ನದಾನೇಶ್ವರ ಸ್ವಾಮೀಜಿ, ಗುಣನಾಥ ಸ್ವಾಮೀಜಿ, ಲೈಲಾಸನಾಥ ಸ್ವಾಮೀಜಿ, ರಾಮಾನಂದನಾಥ ಸ್ವಾಮೀಜಿ, ತಮಿಳುನಾಡು ಕೊಪ್ಪಂ ಕ್ಷೇತ್ರದ ಶಾಸಕ ರಾಮಕೃಷ್ಣ, ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಚ್.ಪಿ. ಮದನ್ಗೌಡ, ಟ್ರಸ್ಟಿ ದೇವರಾಜು, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ ರಘು, ಡಿಪಿ ಚಂದ್ರೇಗೌಡ, ಎಚ್.ಪಿ. ಮೋಹನ್, ರಾಜಣ್ಣ, ಎಚ್.ಆರ್. ಚಂದ್ರೇಗೌಡ ಇತರರು ಹಾಜರಿದ್ದರು. ಪತ್ರಿಕೋದ್ಯಮದಲ್ಲಿನ ಸಾಧನೆಗಾಗಿ ಹಲೋ ಹಾಸನ್ ದಿನಪತ್ರಿಕೆ ಸಂಪಾದಕ, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ರವಿ ನಾಗಲಗೂಡು ಅವರಿಗೆ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರವಿ ನಾಗಲಗೂಡು ಅವರಿಗೆ ಅಮೋಘ್ ವಾಹಿನಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ರವಿ ನಾಗಲಗೂಡು ಅವರು 3 ದಶಕಗಳಿಂದ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮದ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಮಾಧ್ಯಮ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಸಾಲುಮರದ ತಿಮ್ಮಕ್ಕ ಇಂಟರ್ ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಯನ್ನು ಗೃಹ ಸಚಿವ ಜಿ. ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನೀಡಿ ಗೌರವಿಸಿದರು. ಪ್ರಶಸ್ತಿಗೆ ಭಾಜನರಾದ ರವಿ ನಾಗಲಗೂಡು ಅವರಿಗೆ ಅಮೋಘ್ ವಾಹಿನಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಪ್ರಶಸ್ತಿಯ ಪುರಸ್ಕೃತನಾಗಿ ಹಾಸನ ಜಿಲ್ಲೆಯ ಪರವಾಗಿ
ಎರಡೇ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಪ್ರಶಸ್ತಿ ಪಡೆದಿರುವುದು ಅತ್ಯಂತ ಸಾರ್ಥಕ ಅಂತ ಹೇಳುವುದರ ಜೊತೆಗೆ ಇಲ್ಲಿಗೆ ನಮ್ಮನ್ನು ಕರೆತಂದು ಪ್ರಶಸ್ತಿಯನ್ನು ಕೊಡಮಾಡಿಕೊಟ್ಟಂತಹ ಅವರ ದತ್ತು ಪುತ್ರ ಅಲ್ಲ, ನಿಜವಾದಂಥ ಪುತ್ರ ಇದ್ರೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ. ಆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ. ನಿಜವಾಗ್ಲೂ ಕೂಡ ಸರ್ಕಾರ ಅವರಿಗೆ ಏನು ಯುವ ರಾಯಭಾರಿಯನ್ನ ಮಾಡಲಿಕ್ಕೆ ಹೊರಟಿದೆ, ಎಲ್ಲರ ಸಮ್ಮುಖದಲ್ಲಿ ನಾನು ಅವರಿಗೆ ಮೊದಲಿಗೆ ಅತ್ಯಂತ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಬೇಲೂರಿನಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತಾಲೂಕು ಆಡಳಿತ ಜೊತೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ತಹಶೀಲ್ದಾರ್ ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿಯ ಕ್ಷೇತ್ರದ ಸ್ಥಳೀಯ ಶಾಸಕರ ಜೊತೆ ಉಲ್ಲಳ್ಳಿ ಸುರೇಶ್ ಅವರ ಜೊತೆ ನಾವು ಮಾತನಾಡಿ ತಾಲೂಕು ಆಡಳಿತ ಮತ್ತು ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಸಾಲುಮರದ ತಿಮ್ಮಕ್ಕನವರಿಗೆ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು, ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಬಳ್ಳೂರು ಉಮೇಶ್ ಅವರು ಮಾಡ್ತಾ ಇರ್ತಕ್ಕಂಥ ಕಾಯಕ ನಿಜವಾಗ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಅತ್ಯಂತ ಒಂದು ದೊಡ್ಡ ಹೆಮ್ಮೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ನೀಡುವಂತೆ ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗಿರುವ ಒತ್ತಡವನ್ನು ನಿಲ್ಲಿಸಲು ಆಗ್ರಹಿಸಿ ತಮ್ಮ ಕೆಲಸವನ್ನು ತಾತ್ಕಾಲಿಕ ಸ್ಥಗಿತಗೊಳಿಸಿ ಹಾಸನ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಕೈತೋಳಿಗೆ ಕಪ್ಪು ಪಟ್ಟಿ ತರಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು. ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಜೆಪಿ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯಬೇಕು. ಚುನಾವಣೆಗಳ ಸಂದರ್ಭದಲ್ಲಿ ಹಾಸನಾಂಬ ದೇವಿ ಬಾಗಿಲು ತೆಗೆದಾಗ ನಮ್ಮ ಸೇವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಹಗಲು ರಾತ್ರಿ ಎನ್ನದೇ ತಿಂಗಳುಗಟ್ಟಲೆ ಕೆಲಸ ಮಾಡುವುದರಿಂದ ತಿಂಗಳ ವೇತನ ಕೊಡಬೇಕು. ಗ್ರಾಮ ಸಹಕಾರಕ್ಕೆ ಸೇವಾ ಭದ್ರತೆಯೊಂದಿಗೆ ವೇತನ ನಿಗದಿ ಮಾಡಿ ಅವರ ಹುದ್ದೆಯನ್ನು ಕಾಯಂ ಮಾಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ತಾಂತ್ರಿಕ ಕೆಲಸ ಮಾಡಲು ಹುದ್ದೆ ನಿಗದಿ ಮಾಡಿದ್ದು ನಿಗದಿತ ಶ್ರೇಣಿ ಆದೇಶ ಮಾಡಿಲ್ಲ. ಏಕಕಾಲದಲ್ಲಿ ಸುಮಾರು 15 ರಿಂದ 20 ಆ್ಯಪ್ಗಳಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಹಾಗಾಗಿ ಮೂಲಭೂತ ಸೌಕರ್ಯಗಳಾದ ಸುಸಜ್ಜಿತ ಕಚೇರಿ, ಕುರ್ಚಿ, ಟೇಬಲ್, ಲ್ಯಾಪ್ಟಾಪ್, ಆಲ್ಮೇರಾ, ಮೊಬೈಲ್, ಸಿಮ್, ಸ್ಕ್ಯಾನರ್ ಸೌಲಭ್ಯ ಒದಗಿಸಬೇಕು. ಸೌಲಭ್ಯಗಳನ್ನು ನೀಡದೆ ನಿಗದಿತ ಸಮಯದಲ್ಲಿ ಕೆಲಸ ಮಾಡಿ ರ್ಯಾಂಕ್ ಗುರಿ ತಲುಪಬೇಕು ಎಂದು ಒತ್ತಡ ಹೇರುತ್ತಿದ್ದು ಸೇವಾ ಸೌಲಭ್ಯ ಮತ್ತು ಭದ್ರತೆ ನೀಡುತ್ತಿಲ್ಲ. ಅಲ್ಲದೆ ಕೌಟುಂಬಿಕ ಆರೋಗ್ಯದ ಹಿತದೃಷ್ಟಿಯಿಂದ ರದ್ದುಗೊಳಿಸಿರುವ ಅಂತರ ಜಿಲ್ಲಾ ವರ್ಗಾವಣೆಯನ್ನು ವಾಪಸ್ಸು ಪಡೆಯಬೇಕು. ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ ಕೊಡುತ್ತಿರುವ ರಿಸ್ಕ್ ಅಲೋಯನ್ಸ್ ನಮಗೂ ಕೊಡಬೇಕು ಎಂದು ಹೇಳಿದರು. ಈ ದಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ, ರಿಜಿಸ್ಟರ್ಡ್ ದಾವಣಗೆರೆ, ಕೇಂದ್ರ ಸಂಘ ಬೆಂಗಳೂರು, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಆಗುತ್ತಿರುವ ಕೆಲಸ ಒತ್ತಡ ಮತ್ತೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇರೋದ್ರಿಂದ ನಾವು ಈ ದಿನ ಕರ್ನಾಟಕದ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಎಲ್ಲ ತಾಲೂಕು ಕಚೇರಿಯ ಮುಂದೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಗ್ಗೆ ನಾವು ಕಳೆದ 4 ವರ್ಷದಿಂದ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. ಆದರೂ ಸಹ ನಮ್ಮದು ಯಾವುದೇ ಬೇಡಿಕೆಗಳಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಇತರೆ ಫೆಸಿಲಿಟೀಸ್ ಆಗಲಿ ಯಾವುದೂ ಕೂಡ ಬಂದಿಲ್ಲ. ಅದು ಎಲ್ಲ ಮನವಿಯಾಗಿ ಉಳ್ಕೊಂಡಿದೆ. ನಾವು ಮೊನ್ನೆ ಸೋಮವಾರ ಸಹ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಬೇಡಿಕೆಗಳನ್ನ, ಮೂಲಭೂತ ಸೌಕರ್ಯಗಳನ್ನ, ನಮಗೆ ಸೇವಾ ವ್ಯವಹಾರಗಳಿಗೆ ಸಂಬಂಧಪಟ್ಟ ಇತರೆ ನಮಗೆ ಸೌಲಭ್ಯಗಳನ್ನು ಒದಗಿಸ್ಕೊಡಿ ಅಂತ ನಾವು ಮನವಿ ಸಹ ಕೊಟ್ಟು, ಆದರೆ ಇದುವರೆಗೂ ನಮಗೆ ಯಾವುದೇ ರೀತಿಯ ಸ್ಪಂದನೆಗಳು ಸಿಕ್ಕಿಲ್ಲ. ಆದ್ದರಿಂದ ನಾವು ಅನಿವಾರ್ಯವಾಗಿ ಇವತ್ತು ಈ ದಿನ ಲೇಖನಿ ಸ್ಥಗಿತಗೊಳಿಸಿ ಮುಷ್ಕರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಮೇಯ್ನ್ ಏನಂದರೆ ಕೆಲಸದ ಒತ್ತಡ. ಅಂದರೆ ಒಂದು ಆ್ಯಪನ್ನು ಬಿಟ್ಟರೆ ಆ ಆ್ಯಪ್ ಪದೇ ಮೇಲಿಂದ ಮೇಲೆ ಇನ್ನೊಂದು ಆ್ಯಪ್ಗಳು ಮಾಡ್ತಾರೆ. ಅದು ಇನ್ ಟೈಮಲ್ಲಿ ಆಗಬೇಕು, ಈಗಲೇ ಆಗಬೇಕು. ಮತ್ತು ಯಾವುದೇ ರಜಾ ದಿನಗಳು ನಾವು ಸತತ 2 ವರ್ಷಗಳಿಂದ ಯಾವುದೇ ರಜಾ ದಿನಗಳನ್ನು ಸಹ ನಾವು ಉಪಯೋಗಿಸ್ಕೊಂಡಿಲ್ಲ. ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಆದ್ದರಿಂದ ನಮಗೆ ಚುನಾವಣಾ ಕರ್ತವ್ಯ ಮತ್ತು ಹಾಸನಾಂಬ ಜಾತ್ರಾ ಉತ್ಸವ ಆ ಥರದ ಕರ್ತವ್ಯಗಳಿದ್ದಾಗ ಅನಿವಾರ್ಯ, ಮತ್ತು ಪ್ರಕೃತಿ ಕೋಪ, ಆ ರೀತಿ ಅನಿವಾರ್ಯ ಸಂದರ್ಭಗಳಲ್ಲಿ ಬಿಟ್ಟು ನಾವು ಬೇರೆ ಅನಿವಾರ್ಯ ಸಂದರ್ಭಗಳಲ್ಲಿ ಶನಿವಾರ ಭಾನುವಾರ ಕೂಡ ಕರ್ತವ್ಯ
ನಿರ್ವಹಿಸ್ತೀವಿ. ಉಳಿದಂತೆ ನಮಗೆ ರಜಾ ದಿನಗಳಲ್ಲಿ ನಮ್ಮ ಸಂಸಾರದ ಜೊತೆ ನಮ್ಮ ವೈಯಕ್ತಿಕ ಕಾರ್ಯಗಳನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅದು ಒಂದು ನಮ್ಮ ಬೇಡಿಕೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಉಪಾಧ್ಯಕ್ಷೆ ಶ್ರೀಲಕ್ಷ್ಮಿ, ಬಸವರಾಜು ಮಾದರ್, ಕೃಷ್ಣಪ್ಪ, ಹರೀಶ್ ರಾಜ್ ಅರಸ್, ಸುಹಾಸ್, ವಸಂತಕುಮಾರ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಬೇಲೂರಿನಲ್ಲಿ ಪ್ರಾರಂಭಿಸಿದರು. ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ರಮೇಶ್, ಇಂದು ರಾಜ್ಯಾದ್ಯಂತ ಗ್ರಾಮ ಆಡಳಿತ ಸಂಘದ ನಿರ್ಣಯದಂತೆ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಸಂಘದಿಂದ ಶಾಂತಿಯುತವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಶಾಂತಿಯುತವಾಗಿ ಮುಷ್ಕರ ಮಾಡಲು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಚಾಲನೆ ನೀಡಲಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ತಾಲೂಕು ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತೀವ್ರ ಸಂಕಷ್ಟವಾಗಿದ್ದು, ರಜಾ ದಿನಗಳನ್ನದೇ ಕರ್ತವ್ಯ ನಿರ್ವಹಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಯಲ್ಲಿ 21 ಮೊಬೈಲ್ ಆ್ಯಪ್ ತಂತ್ರಾಂಶಗಳ ಮೂಲಕ ಕೆಲಸ ಮಾಡಲು ಸೂಚನೆ ನೀಡಿದೆ. ಆದರೆ ಇದರಿಂದ ಯಾವುದೇ ಸರಿಯಾದ ನೆಟ್ವರ್ಕ್ ಸಿಗದೆ ತುಂಬಾ ತೊಂದರೆಯಾಗಿ ಸಾರ್ವಜನಿಕ ಕೆಲಸ ಮಾಡಲು ಆಗುತ್ತಿಲ್ಲ. ಅಲ್ಲದೆ ಈ ಕಾರ್ಯದ ಒತ್ತಡದಿಂದಾಗಿ ಕೆಲ ನೌಕರರು ಆತ್ಮಹತ್ಯೆ ಹಾಗೂ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಹಲವಾರು ಉದಾಹರಣೆಗಳಿದ್ದು, ಕೂಡಲೇ ಸರ್ಕಾರ ಇದನ್ನು ಮನಗೊಂಡು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸುಸಜ್ಜಿತವಾದ ಕೊಠಡಿ, ಲ್ಯಾಪ್ಟಾಪ್, ಗುಣಮಟ್ಟದ ಮೊಬೈಲ್, ಗೂಗಲ್ ಕ್ರೋಮ್, ಪ್ರಿಂಟರ್ ಹಾಗೂ ಸ್ಕ್ಯಾನರ್ಗಳನ್ನು ನೀಡಿದರೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಬೇಲೂರು ತಾಲೂಕು ಗ್ರಾಮ ಆಡಳಿತಾಧಿಕಾರಿ ಸಂಘದ ಪರವಾಗಿ ನಾನು ಹೇಳೋದೇನೆಂದರೆ, ಇವತ್ತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಭಾಳ ಸಂಕಷ್ಟ ಒದಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ನಮಗೆ ಫಸ್ಟ್ ಆಫ್ ಆಲ್ ರಜೆ ದಿನಗಳಲ್ಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಪರ್ಸನಲ್ ಮೊಬೈಲಿಗೆ 17 ಆಪನ್ನು ಹಾಕ್ಬಿಟ್ಟು ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ. ಏಕೆಂದರೆ ಅಲ್ಲಿ ನಮಗೆ ಸರಿಯಾದ ನೆಟ್ ಪ್ಯಾಕ್ ಆಗಲಿ ಮತ್ತು ನಾವು ಆಪ್ ಮುಖಾಂತರ ಕೆಲಸ ಮಾಡಬೇಕು ಅನ್ನೋ ಮುಖಾಂತರ ನಮಗೆ ಪ್ರಿಂಟರ್, ಕಂಪ್ಯೂಟರ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ಮತ್ತು ನಮಗೆ ಸುಸಜ್ಜಿತವಾಗತಕ್ಕಂಥ ಆಫೀಸ್ ಇಲ್ಲ, ಟೇಬಲ್ ಇಲ್ಲ, ಅಲ್ಮಾರಿಗಳಿಲ್ಲ ಮತ್ತು ಪತಿ ಪ್ರಕರಣದಲ್ಲಿ ಅಂತರ್ಜಿಲ್ಲೆಯ ವರ್ಗಾವಣೆ ಇಲ್ಲ. ಆದರೆ ಈ ಎಲ್ಲ ಕೆಲಸ ಒತ್ತಡದಲ್ಲಿ ಒಂದೇ ಮೊಬೈಲಲ್ಲಿ ಕೆಲಸ ಮಾಡಬೇಕು ಅಂತ ನಮಗೆ ಸರ್ಕಾರ ಆದೇಶ ಮಾಡಿದೆ. ಕೆಲಸ ಮಾಡೋದು ನಮಗೆ ಭಾಳ ಕಷ್ಟವಾಗಿದೆ. ಏಕೆಂದರೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಸಮಯ ಇರಬೇಕು. ಒಂದು ಕೆಲಸ ಮಾಡೋಕ್ಕೆ ಇಂತಿಷ್ಟು ದಿನ ಅಂತ ಬೇಕು. ಆ ದಿನಗಳ ಸಮಯ ನಮಗೆ ಕೊಡದಲೇ ಎಟಿ ಟೈಮ್ 17 ಆಪ್ ಏನು ಬಿಟ್ಟಿದ್ದಾರೆ, 17 ಆಪನ್ನು ನಾವು ಮೊಬೈಲಲ್ಲಿ ವರ್ಕ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಆಧಾರ್ ಫೀಲ್ಡಿಂಗ್ ಹೋದಾಗ ಇಲ್ಲಿ 1 to 5 ಮಾಡುವಂತಾರೆ, ಲ್ಯಾಂಡ್ ಬೀಟ್ ಮಾಡುವಂತಾರೆ, ಆಮೇಲೆ ಕೃಷಿ ಗಣತಿ ಮಾಡಿರಿ ಮಾಡುವಂತಾರೆ. ಒಂದೇ ಮೊಬೈಲಲ್ಲಿ ಎಷ್ಟು ಆಪ್ ವರ್ಕ್ ಮಾಡ್ಬೋದು ನೀವೇ ಹೇಳ್ರಿ. ಆದರೂ ಸಹ 17 ಆಪಲ್ಲಿ ವರ್ಕ್ ಮಾಡೋಲ್ಲಿ ಕೆಲವು ವಿಲೇಜ್ ಅಕೌಂಟ್ರು ಆ ವರ್ಕಿನ ಒತ್ತಡ ತಾಳಲಾರದೆ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಾರೆ, ಕೆಲವರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಾವೆಲ್ಲ ಸಾವುಗಳು ನಮ್ಮ ನೌಕರ ಬಂಧುಗಳೇ. ಹಂಗಾಗ್ಬಿಟ್ಟು ಅವ್ರಿಗೆ ಏನು ಕಷ್ಟ ಬಂದೈತೆ, ಪ್ರತಿಯೊಬ್ಬರಿಗೂ ದಿನೇ ನಮಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾವು ಸರ್ಕಾರದಲ್ಲಿ ಕೇಳೋದಿಷ್ಟೇ, ನಮ್ಮ ಕಷ್ಟಗಳು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಯಿಷಾ ಭಾನು, ಗ್ರಾಮ ಸಹಾಯಕ ಸಂಘದ ಅಧ್ಯಕ್ಷ ದೇವರಾಜ್, ಸೋಮಶೇಖರ್, ಹನುಮಂತು, ಉದಯ್, ಚಂದ್ರೇಗೌಡ, ಸೌಮ್ಯ, ಶ್ರುತಿ, ನೀಲಾ, ಗೌರಮ್ಮ, ಪ್ರಭಾ, ಉದಯ್ ಹಾಜರಿದ್ದರು. ಸರ್ಕಾರದ ಸವಲತ್ತುಗಳು, ಯೋಜನೆಗಳನ್ನು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ 95% ಗ್ರಾಮ ಲೆಕ್ಕಾಧಿಕಾರಿಗಳಾದ ನಾವುಗಳು ಮಾಡುತ್ತಿದ್ದರೂ ನಮ್ಮಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಎಂದು ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಪೃಥ್ವಿರಾಜ್ ತಿಳಿಸಿದರು. ತಾಲೂಕು ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟವಾದಿ ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಕೇಂದ್ರ ಸಂಘದ ನಿರ್ದೇಶನದಂತೆ ಶಾಂತಿಯುತವಾಗಿ ಅನಿರ್ದಿಷ್ಟವಾದಿ ಮುಷ್ಕರ ಮಾಡುತ್ತಿದ್ದೇವೆ. ಯಾವುದೇ ಸರ್ಕಾರದ ಅಥವಾ ಮೇಲಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡದೆ ನಮ್ಮ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಹಾಗೂ ಕೆಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶವಾಗಿದೆ. ನಮ್ಮನ್ನು ನಾನ್ ಟೆಕ್ನಿಕಲ್ ಹುದ್ದೆ ಎಂದು ಪರಿಗಣಿಸಿದ್ದಾರೆ. ಆದರೆ ನಾವು ಮಾಡುತ್ತಿರುವುದೆಲ್ಲವೂ ಟೆಕ್ನಿಕಲ್ ಕೆಲಸವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಲು ಯಾವುದೇ ವಸತಿ ಸೌಕರ್ಯವಿರುವುದಿಲ್ಲ. ಪ್ರತಿಯೊಂದು ಕೆಲಸವೂ ಗಣಕೀಕರಣವಾಗಿರುವುದರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಗಣಕ ಯಂತ್ರವಾಗಲಿ ಪ್ರಿಂಟರ್ ಆಗಲಿ ಸೌಲಭ್ಯವಿರುವುದಿಲ್ಲ. ಆದರೂ ನಾವು ಟೆಕ್ನಿಕಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ನಮ್ಮನ್ನು ಟೆಕ್ನಿಕಲ್ ಹುದ್ದೆ ಎಂದು ಪರಿಗಣಿಸಬೇಕು.
ವರ್ಗಾವಣೆಗೆ ಸಂಬಂಧಿಸಿದಂತೆ ಪತಿ ಪತ್ನಿಯರು ಬೇರೆ ಬೇರೆ ಕಡೆ ಇದ್ದರೆ ಒಂದೇ ಕಡೆಗೆ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ವೃತ್ತದಲ್ಲಿ ಕೆಲಸ ನಿಭಾಯಿಸುವುದೇ ಕಷ್ಟವಾಗಿರುವಾಗ ಎರಡು ವೃತ್ತದಲ್ಲಿ ಕೆಲಸ ನಿಭಾಯಿಸುವುದು ಕಷ್ಟಕರ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿದರು. ಕೇಂದ್ರ ಸಂಘದ ಏನು ನಿರ್ದೇಶನದಂತೆ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ. ನಾವೀಗ ಏನು ಪ್ರತಿಭಟನೆ ಮಾಡ್ತಾ ಇದೀವೋ ಯಾವ ಸರ್ಕಾರದ ವಿರುದ್ಧನೂ ಅಲ್ಲ, ಯಾವ ಮೇಲಧಿಕಾರಿ ವಿರುದ್ಧನೂ ಅಲ್ಲ. ನಮ್ಮ ಏನು ಬೇಡಿಕೆ ಇದೆಯಲ್ಲ, ನಮ್ಮ ಇಲಾಖೆ ನಮ್ಮ ವಿಲೇಜ್ ಅಕೌಂಟ್ಸ್ ಮೇಲೆ ಏನು ಒತ್ತಡ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಏನೇನು ಬೇಡಿಕೆ ಇದೆಯೋ ಅದನ್ನ ಈಡೇರಿಸ್ಕೊಳ್ಳೋ ಉದ್ದೇಶಕ್ಕೆ. ಈಗ ಉದಾಹರಣೆಗೆ ಒತ್ತಡ ಅಂದ್ರೆ ಈಗ ಪ್ರತಿಯೊಂದು ಈಗ ದೇಶದ ಬೆನ್ನೆಲುಬು ರೈತ ಅಂತಾರೆ. ರೈತನ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ನಾವು ವಿಲೇಜ್ ಅಕೌಂಟ್ಸ್ಗಳು ಅವ್ರ ಜೊತೆಗಿರ್ತೀವಿ. ಅವರ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳನ್ನು ಏನು ರೈತರಿಗೆ ತಲುಪಿಸೋ ವಿಚಾರವಾಗಿ ನಮ್ಮ ವಿಲೇಜ್ ಅಕೌಂಟ್ಸ್ನ ಪಾತ್ರ 99% ಇರುತ್ತೆ. ಹಾಗಾಗಿ ಉದಾಹರಣೆಗೆ ಬರ್ತ್ ಸರ್ಟಿಫಿಕೇಟ್ ಬರೆಯೋದ್ರಿಂದ ಹಿಡಿದು ಅವ್ರು ಸಾವಾದಾಗ ಡೆತ್ ಸರ್ಟಿಫಿಕೇಟ್ ಬರೆಯೋವರೆಗೂ ಮಧ್ಯದಲ್ಲಿ ಅವರಿಗೆ ಸರ್ಕಾರದಿಂದ ಏನೇನು ಸವಲತ್ತು ಬರುತ್ತಲ್ಲ ಅಷ್ಟು ನಮ್ಮ ಮುಖಾಂತರನೇ ಅವರಿಗೆ ಸಂಪೂರ್ಣವಾಗಿ ತಲುಪೋ ವ್ಯವಸ್ಥೆ ನಮ್ಮಂತಾನೆ ಆಗೋದು. ಈಗ ಏನಾಗಿದೆ ಅಂದರೆ ಪ್ರತಿಯೊಂದು ನಮ್ಮನ್ನ ನಾನ್ ಟೆಕ್ನಿಕಲ್ ಹುದ್ದೆ ಅಂತ ಪರಿಗಣಿಸಿದ್ದಾರೆ. ನಾವೀಗ ಏನು 90% ಕೆಲಸ ಮಾಡ್ತಿರೋದೆಲ್ಲ ಟೆಕ್ನಿಕಲ್ ಹುದ್ದೆನೆ. ಅದಾದಮೇಲೆ ಯಾವುದೇ ರೀತಿಯಾದ ಸವಲತ್ತುಗಳು ಇರಲ್ಲ. ಈಗ ಹಳ್ಳಿಲೇ ಕೆಲಸ ಮಾಡ್ತಿರ್ತೀವಿ, ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಈಗ ಆದೇಶ ಇದೆ. ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಯಾವುದೇ ವಸತಿ ಇಲ್ಲ. ಈಗ ಪ್ರತಿಯೊಂದು ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಹಿಡಿದು ಪ್ರಿಂಟ್ಔಟ್ ಕೊಡೋದ್ರಿಂದ ಹಿಡಿದು ಮೂವ್ ಮಾಡೋದೆಲ್ಲ ಪ್ರತಿಯೊಂದು ಕಂಪ್ಯೂಟ್ರ್ ಕಾರಣ. ಅದರಲ್ಲಿ ನಾವು ಪ್ರಿಂಟ್ಸ್ ತೆಗಿಬೇಕು, ನಮ್ಮ ಹತ್ರ ಯಾವುದೇ ರೀತಿಯ ಕಂಪ್ಯೂಟರ್ಸ್ ಇಲ್ಲ, ಯಾವುದೇ ಪ್ರಿಂಟರ್ ಇಲ್ಲ, ಏನಿರಲ್ಲ. ಹಾಗಾಗಿ ನಾವು ಟೆಕ್ನಿಕಲ್ ಹುದ್ದೆ ಇರೋದ್ರಿಂದ ನಮ್ಮನ್ನ ಟೆಕ್ನಿಕಲ್ ಹುದ್ದೆ ಅಂತ ಪರಿಗಣಿಸಿ ಕೆಲಸ ಮಾಡ್ತಿರ್ತಾಳೆ. ಈಗ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೀವಿ. ಅಂತರ್ಜಿಲ್ಲೆ ವರ್ಗಾವಣೆ ಒಂದು ನಮಗೆ ಬಗೆಹರಿಸ್ಕೊಡ್ಬೇಕು. ಏನು ಟೆಕ್ನಿಕಲ್ ಹುದ್ದೆಗೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಏನೇ ಸವಲತ್ತು ಇದನ್ನ ಅದನ್ನು ಒದಗಿಸ್ಕೊಡ್ಬೇಕು. ಮನವಿ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ 32 ಗ್ರಾಮ ಲೆಕ್ಕಾಧಿಕಾರಿಗಳ ವೃತ್ತಗಳಿದ್ದು ಹಾಲಿ 14 ಜನ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಕಚೇರಿಯಲ್ಲೂ ಸಹ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ವಿವಿಧ ಯೋಜನೆಗಳು, ವಿವಿಧ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವಂತಹವರು ಸರ್ಕಾರಿ ನೌಕರರುಗಳು ನಾವುಗಳು. ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಮುಟ್ಟಿಸುವಂತಹ ಕೆಲಸ ನಮ್ಮಿಂದ ಆಗಬೇಕಾಗಿರುತ್ತದೆ. ಆ ನಿಟ್ಟಿನಲ್ಲಿ ನಾವು ಸಿಬ್ಬಂದಿಗಳ ಕೊರತೆ ಇದ್ದರೂ ಸಹ ಒಬ್ಬೊಬ್ಬರಿಗೆ 2-3 ವೃತ್ತಗಳನ್ನು ಕೊಟ್ಟು ಕೆಲಸವನ್ನು ಹಗಲು ರಾತ್ರಿ ನಾವು ಕೂಡ ಕೆಲಸ ಮಾಡುತ್ತಿದ್ದೇವೆ. ಎಲ್ಲೂ ಕೂಡ ಸರ್ಕಾರದ ಯೋಜನೆಗಳು ನಾಗರಿಕರಿಗೆ ತಲುಪುವಲ್ಲಿ ವಿಫಲವಾಗಬಾರದು ಎಂಬ ದೃಷ್ಟಿಯಿಂದ ನಮ್ಮ ಕಚೇರಿಯ ಸಿಬ್ಬಂದಿಗಳು ಶ್ರಮಿಸುತ್ತಿದ್ದಾರೆ. ಈ ವಿಚಾರವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಏನೇನು ಸೌಲಭ್ಯಗಳು ಬೇಕು ಅವುಗಳನ್ನು ಒದಗಿಸಿಕೊಡುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಸಿಬ್ಬಂದಿ ಶಾರ್ಟೇಜ್ ಬಗ್ಗೆ ಎಲ್ಲ ಕಡೆ ದೂರಿದರು. ಅದೇ ರೀತಿ ನಮ್ಮ ಹೊಳೇಶ್ವರ ತಾಲೂಕಲ್ಲಿ ಕೂಡ 32 ಸರ್ಕಲ್ ಇದ್ದಾವೆ, 32 ಗ್ರಾಮ ಲೆಕ್ಕಾಧಿಕಾರಿಗಳ ಕಂದಾಯ ವೃತ್ತಗಳಿದ್ದಾವೆ, 32 ಜನ ವಿಲೇಜ್ ಅಕೌಂಟೆಂಟ್ಸ್ಗಳು ಬೇಕಿತ್ತು. ಈಗ ನಮಗೆ ಹಾಲಿ ಕ್ಷೇತ್ರದಲ್ಲಿರುವಂಥವ್ರು ಅಂದರೆ ಫೀಲ್ಡಲ್ಲಿರುವಂಥವ್ರು ಒಂದು 14 ಜನ ನಮ್ಮಲ್ಲಿ ಇದ್ದಾರೆ. ಇನ್ನು ನಮ್ಮ ಕಚೇರಿ ಒಳಗಡೆ ನಮ್ಮಲ್ಲೂ ಸಿಬ್ಬಂದಿ ಕೊರತೆ, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಸಿಬ್ಬಂದಿ ಇರೋ ಕಾರಣ ಒಂದು 4 ಜನ ವಿಲೇಜ್ ಅಕೌಂಟೆಂಟ್ನ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳನ್ನ ನಾವು ಈ ಹಿಂದೆನೆ, ನಾನು ಬರೋ ಮೊದಲೇ 3 ವರ್ಷದಿಂದನೇ ಕಚೇರಿಯ ಕೆಲಸಕ್ಕೆ ಡೆಪ್ಯುಟೇಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಇವರ ಒತ್ತಡದ ಬಗ್ಗೆ ಈಗ ಸರ್ಕಾರದ ಏನು ವಿವಿಧ ಯೋಜನೆಗಳು, ಸರ್ಕಾರ ಏನು ಶಾಸನಗಳನ್ನ ಹೊರಡಿಸ್ತದೆ ಅದನ್ನು ಕಾರ್ಯರೂಪಕ್ಕೆ ತರುವಂಥವ್ರು ನಾವು ಸರ್ಕಾರಿ ನೌಕರರು. ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕನಿಗೆ ಮುಟ್ಟಿಸುವಂಥ ಕೆಲಸ ನಮ್ಮಿಂದ ಆಗಲೇಬೇಕು. ಆ ನಿಟ್ಟಿನಲ್ಲಿ ನಾವು ಸಿಬ್ಬಂದಿಗಳ ಕೊರತೆ ಇದ್ರೂ ಕೂಡ ಒಬ್ಬೊಬ್ಬರಿಗೆ 2 ಸರ್ಕಲ್, 3 ಸರ್ಕಲ್ನ ವೃತ್ತಗಳನ್ನ ಕೊಟ್ಕೊಂಡು ಹಗಲು ರಾತ್ರಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಸರ್ಕಾರದ ಯೋಜನೆಗಳು ನಾಗರಿಕರಿಗೆ ತಲುಪುವಲ್ಲಿ ವಿಫಲವಾಗಬಾರದು ಅನ್ನುವಂಥದ್ದನ್ನ ಹಿತದೃಷ್ಟಿನ ನಾವು ಎಲ್ಲ ನಮ್ಮ ತಂಡ, ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರು ಹಗಲು ರಾತ್ರಿ ನಾವು ಶ್ರಮಿಸ್ತಾ ಇದ್ದೀವಿ. ಇನ್ನು ಅದು ಬಿಟ್ಟರೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಒತ್ತಡದ ವಿಚಾರವಾಗಿ ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಒತ್ತಡದ ವಿಚಾರವಾಗಿ ನಾನಿಲ್ಲಿ ಕಮೆಂಟ್ ಮಾಡಲಿಕ್ಕೆ ನನಗೆ ಕಂದಾಯ
ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿಗಳು ಒತ್ತಡದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ತಕ್ಷಣವೇ ಸರ್ಕಾರ ನಮ್ಮಗಳ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಅರಕಲಗೂಡು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಪುನೀತ್ ಮಾತನಾಡಿ, ಸರ್ಕಾರಿ ನೌಕರರು ಎಂದು ನೆಪ ಮಾತ್ರಕ್ಕೆ ಸರಿಯಾಗಿದ್ದು, ಪ್ರತಿನಿತ್ಯವೂ ಒತ್ತಡ ಮತ್ತು ಮಾನಸಿಕ ಸ್ಥೈರ್ಯ ಕಳೆದುಕೊಂಡು ಕರ್ತವ್ಯ ನಿರ್ವಹಿಸುತ್ತಿದ್ದು, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೂಕ್ತ ಕಚೇರಿ ಇಲ್ಲದೆ ಇರುವುದು ಮತ್ತು ಕರ್ತವ್ಯದ ಅನುಕೂಲ ಮೊಬೈಲ್ ಟ್ಯಾಬ್ ನೀಡದೇ ಇರುವುದು, ಇಲಾಖೆ ಕೆಲಸಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸುವ ಒತ್ತಡದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಹೃದಯಾಘಾತ ಆಗುತ್ತಿರುವುದು ಸಾಮಾನ್ಯವಾಗಿದೆ. ಅದರಲ್ಲಿ ಸರ್ಕಾರಿ ವೇತನ ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತಿರುವುದು ಗ್ರಾಮ ಆಡಳಿತ ಅಧಿಕಾರಿಗಳ ಕರ್ತವ್ಯದಲ್ಲಿ ಬೇಸರ ಮೂಡಿಸಿದೆ. ನಮ್ಮಗಳ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು 26ನೇ ತಾರೀಕು ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಕೇಂದ್ರ ವತಿಯಿಂದ ಅವರ ಸೂಚನೆ ಮೇರೆಗೆ ನಾವು ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ತಾಲೂಕುಗಳಲ್ಲಿ ಒಂದು ಮುಷ್ಕರವನ್ನು 6 ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಈ ದಿನ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ತುಂಬ ಒತ್ತಡದಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಡಿಮೆ ವೇತನದೊಂದಿಗೆ ಹೆಚ್ಚಿನ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ಬಗೆಹರಿಸಿ ಕೆಲಸಕ್ಕೆ ತಕ್ಕಂಥ ವೇತನವನ್ನು ಕೊಡೋದರ ಜೊತೆಗೆ 6 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ವಿ. ನಮ್ಮ 6 ಬೇಡಿಕೆಗಳು ಮುಖ್ಯವಾಗಿ ನಮಗೆ ಒತ್ತಡ ನಿವಾರಣೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ವಿ. ಸುಮಾರು 17 ಆ್ಯಪ್ಗಳಲ್ಲಿ ಈ ದಿನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಯಾವುದೇ ಕಚೇರಿಗಳ ಸೌಲಭ್ಯ ಇಲ್ಲದೇ, ಲ್ಯಾಪ್ಟಾಪ್ ಸೌಲಭ್ಯ ಇಲ್ಲದೇ, ಇಂಟರ್ನೆಟ್ ಸೌಲಭ್ಯ ಇಲ್ಲದೆ ನಾವು 17 ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಅದನ್ನು ಟಾರ್ಗೆಟ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಈ ದಿನಕ್ಕೆ ಇಷ್ಟೇ ನಮ್ಮ ರೈತರನ್ನು ಮೀಟ್ ಮಾಡಿ ಆಧಾರ್ ಸೀಟನ್ನು ಮಾಡಬೇಕು ಅಂತಕ್ಕಂಥದ್ದು. ಸರ್ಕಾರಿ ಸರ್ವೆ ನಂಬರ್ಗಳನ್ನ GPS ಮಾಡಿ ಮೊಬೈಲ್ನಲ್ಲಿ ಅಳತೆ ಮಾಡಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಹಲವಾರು ಗ್ರಾಮಾಡಳಿತಾಧಿಕಾರಿಗಳು ಈ ಹಿಂದೆ 2010ಕ್ಕಿಂತ ಮುಂಚೆ ಏನು ನೇಮಕ ಹೊಂದಿದ್ದಾರೆ ಅವರೆಲ್ಲ SSLC ಬೇಸಿಕಲ್ಲಿ ನೇಮಕ ಹೊಂದಿರತಕ್ಕಂಥವ್ರು, ಅನುಕಂಪದ ಹುದ್ದೆ ಆಧಾರಿತಲ್ಲಿರ್ತಕ್ಕಂಥವ್ರು. ಅದಲ್ಲದೆ ಹೆಚ್ಚಿನವರು ಮಹಿಳಾ ಅಧಿಕಾರಿಗಳಿದ್ದಾರೆ. ಇವರು ಮಹಿಳಾ ಅಧಿಕಾರಿಗಳು ಮತ್ತು ಇವರೆಲ್ಲರನ್ನು ತಾಂತ್ರಿಕವಾಗಿ ಕೆಲಸ ಮಾಡಿ ಅಂತ ಹೇಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಸರ್ವೆ ನಂಬರ್ಗಳನ್ನ GPS ಮಾಡಿ ಅಂತ ಅಟ್ ಎ ಟೈಮ್ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಕಷ್ಟ ಆಗ್ತಿರ್ತಾ ಇದೆ. ಅದೇ ರೀತಿ ನಮಗೆ SDA ಬೇಸಿಕನ್ನು ಕೊಡ್ತಾ ಇದ್ದಾರೆ. 15 ವರ್ಷಕ್ಕೆ ಕನಿಷ್ಠ 20 ವರ್ಷಕ್ಕೆ ಒಂದು ಪ್ರಮೋಷನ್ ಸಿಗ್ತಾ ಇದೆ. ಇತ್ತೀಚೆಗೆ ಅದು ಸಿಗದೇ ಇರೋ ಥರ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಹಾಗಾಗಿ 10 ವರ್ಷಕ್ಕೆ ಕನಿಷ್ಠ ಪ್ರಮೋಷನ್ನ ಕೊಡಿ, ತಾಂತ್ರಿಕ ಹುದ್ದೆಯನ್ನು ಮೇಲ್ದರ್ಜೆಗೇರಿಸಿ ನಮಗೆ ಕೆಲಸಕ್ಕೆ ತಕ್ಕಂಥ ವೇತನವನ್ನು ಕೊಡಬೇಕು. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಷೇರುದಾರರ ಒತ್ತಾಯದ ಮೇರೆಗೆ ಮರಣ ನಿಧಿ ಸ್ಥಾಪನೆಗಾಗಿ ಮುಂದಿನ ಆರ್ಥಿಕ ವರ್ಷದಲ್ಲಿ 50 ಲಕ್ಷ ರುಗಳನ್ನು ಮೀಸಲಿಟ್ಟು ಸಕ್ಕರೆ ನಿರ್ದೇಶನಾಲಯ ಮತ್ತು ಆಡಳಿತ ಮಂಡಳಿಯೊಂದಿಗೆ ಕೂಲಂಕುಷವಾಗಿ ಚರ್ಚಿಸಿ ಗಮನ ಹರಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ 2023-24ನೇ ಸಾಲಿಗೆ ನಡೆಸಲಾದ ವಾರ್ಷಿಕ ಮಹಾಸಭೆಯಲ್ಲಿ ಷೇರುದಾರರ ಪ್ರಶ್ನೆಗಳಿಗೆ ಮತ್ತು ಬೇಡಿಕೆಗಳಿಗೆ ಉತ್ತರಿಸಿದ ಅವರು, ಈಗಾಗಲೇ ಡಿಸಿಸಿ ಬ್ಯಾಂಕ್ನಲ್ಲಿ ಮರಣ ನಿಧಿ ಸ್ಥಾಪನೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿಯೂ ಮರಣ ನಿಧಿ ಸ್ಥಾಪನೆಗೆ ಆಗ್ರಹ ಕೇಳಿ ಬಂದಿದೆ. 32,000 ಷೇರುದಾರರಿದ್ದು ಅವರಿಗೆ ಗೌರವ ಕೊಡುವ ರೀತಿಯಲ್ಲಿ ಮರಣ ನಿಧಿ ನೀಡುವಂತಾಗಬೇಕಾಗಿರುವುದರಿಂದ ಈ ಕುರಿತು ಸಮಗ್ರವಾಗಿ ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಚಾಮುಂಡೇಶ್ವರಿ ಶುಗರ್ನವರು ನೀಡಬೇಕಾಗಿರುವ ಲೀಸ್ ಮೊತ್ತದ ಪೈಕಿ 13 ಕೋಟಿ ರು ಬಾಕಿ ಇದೆ. 33 ಕೋಟಿ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ. ಇದೀಗ 4.5 ಕೋಟಿ ರು ಮೊತ್ತದ ಚೆಕ್ ನೀಡಿದ್ದಾರೆ. ಬಾಕಿ ಉಳಿಸಿಕೊಂಡಿರುವ ಹಣಕ್ಕೆ ಬಡ್ಡಿ ಸೇರಿಸಿ ನೀಡುವಂತೆ ಸೂಚಿಸಲಾಗಿದೆ ಎಂದರು. ಸಾಸಲಪುರದ ಜಗದೀಶ್ ಎಂಬುವರು ಚಾಮುಂಡೇಶ್ವರಿಯವರ ಲೀಸ್ ಹಣದ ಪೈಕಿ 4 ಕೋಟಿ ಅವ್ಯವಹಾರವಾಗಿದೆ ಎಂದು ಆಡಳಿತ ಮಂಡಳಿ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು, ಅವರು 4 ಕೋಟಿ ಚೆಕ್ ನೀಡಿದ್ದಾರೆ. ಮಾರ್ಚ್ ಅಂತ್ಯದ ವೇಳೆಗೆ ನೀಡಿರುವ ಚೆಕ್ ಹಣ ಸಂದಾಯವಾಗಿರುವುದು ವಿಳಂಬವಾಗಿತ್ತೇ ವಿನಃ ಅಕ್ರಮವಾಗಿಲ್ಲ ಎಂದಾಗ ಒಪ್ಪುತ್ತಿದ್ದ ಕಾಂಗ್ರೆಸ್ಗಿರ ನಡೆಗೆ ಶಾಸಕರು ಗರಂ ಆಗಿ ಮುಂದಿನ ವಾರ ನೀವುಗಳು ಬನ್ನಿ ಆಡಿಟರ್ ಕರೆಸೋಣ, ಮಾಹಿತಿ ಪಡೆಯಿರಿ ಎಂದು ಹೇಳಿದರು. ಸಭೆಯಲ್ಲಿ ಉಪಾಧ್ಯಕ್ಷ ಬಿಜೆ ಕೃಷ್ಣೇಗೌಡ, ನಿರ್ದೇಶಕರುಗಳಾದ ಎನ್ಸಿ ನಾರಾಯಣಗೌಡ, ಬಿಸಿ ಮಂಜುನಾಥ್, ಬಿಎಲ್ ತೇಜಸ್ವಿ ಕಿರಣ್, ಕೆಎಂ ಜಯರಾಮ್, ಎಚ್ಎನ್ ದೇವೇಗೌಡ, ಕೆಟಿ ಯೋಗನಂಜೇಗೌಡ, ಎಸ್ಕೆ ಶಿವಣ್ಣ,
ಸಿಸಿ ರವೀಶ್, ಮುತ್ತಿಗೆ ನಾರಾಯಣಗೌಡ, ವಿಕೆ ನಾರಾಯಣ ಸೇರಿ ಇತರೆ ನಿರ್ದೇಶಕರು ಮತ್ತು ಎಂಟಿಆರ್ಜೆ ಕಾಂತರಾಜು ಹಾಜರಿದ್ದರು. ದಿನನಿತ್ಯ ಕಾಡಾನೆಗಳಿಂದ ರೋಸಿ ಹೋಗಿರುವ ರೈತರು, ಕಾಫಿ ಬೆಳೆಗಾರರು ಹಾಗೂ ಗ್ರಾಮಸ್ಥರು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬಿಕ್ಕೋಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿಯಿಂದ ಸಾಕಷ್ಟು ಬೆಳೆನಾಶ ಹಾಗೂ ಕಾಫಿ ಗಿಡಗಳನ್ನು ತುಳಿದು ಹಾಕಿದ್ದು, ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಗ್ರಾಮಸ್ಥರು ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಹಾಗೂ ಆರ್ಎಫ್ಒ ಮತ್ತು ರೇಂಜರ್ ಅವರು ಸ್ಥಳಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಆನೆಗಳನ್ನು ಸ್ಥಳಾಂತರ ಮಾಡುವಂತೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಅರಣ್ಯಾಧಿಕಾರಿಗಳು ಆನೆಗಳನ್ನು ಸ್ಥಳಾಂತರ ಮಾಡಲು ನಮಗೆ ಕಾನೂನು ಅಡಿಯಲ್ಲಿ ಅವಕಾಶವಿಲ್ಲ ಎಂದಾಗ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬೆಳೆಗಾರರ ನೇತೃತ್ವದಲ್ಲಿ ಇದೇ ಸೋಮವಾರ ಬಿಕ್ಕೋಡು ಬಂದ್ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರು, ಮಹೇಶ್, ರಾಜಶೇಖರ್ ಮುಂತಾದವರು ಹಾಜರಿದ್ದರು. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರಿದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರಿದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ.
ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7960089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದೊಡ್ಡ ಹೋಬಳಿಯ ಕೋರವಂಗಲ ಗ್ರಾಮದಲ್ಲಿ ಪಶು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಕೃಷಿ ಮಹಾವಿದ್ಯಾಲಯ ಹಾಸನ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ಮತ್ತು ಪಶುಸಂಗೋಪನಾ ಇಲಾಖೆ ಹಾಸನ, ಹಿರಿಯ ವಿದ್ಯಾರ್ಥಿಗಳ ಸಂಘ USS ಬೆಂಗಳೂರು ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ಹಾಸನ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ KN ಮುನಿಸ್ವಾಮಿ ಗೌಡ ವಹಿಸಿದರು. ಡೀನ್ ಕೃಷಿ ಮಹಾವಿದ್ಯಾಲಯ ಹಾಸನ ರವರು ಕರುವಿಗೆ ಜಂತು ಹುಳುವಿನ ಔಷಧಿ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಶಿಬಿರದ ಅಂಗವಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವೈದ್ಯ ಪ್ರಾಧ್ಯಾಪಕರ ಮುಂದಾಳತ್ವದಲ್ಲಿ ಹಾಗೂ ಕೃಷಿ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಗ್ರಾಮದ ಎಲ್ಲ ಜಾನುವಾರುಗಳನ್ನು ಪರಿಶೀಲಿಸಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಂಕರೇಗೌಡ, ಸಹಾಯಕ ಪ್ರಾಧ್ಯಾಪಕರು ಜನನೇಂದ್ರಿಯ ಮತ್ತು ಪ್ರಸೂತಿಶಾಸ್ತ್ರ ವಿಭಾಗ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ಡಾಕ್ಟರ್ ದಾರನೇಶ್, ಮುಖ್ಯ ಪಶು ವೈದ್ಯಾಧಿಕಾರಿಗಳು ಚಿಕ್ಕಕಡಲೂರು ಡಾಕ್ಟರ್ ಅಶ್ವಿನಿ ಎ, ಸಹಾಯಕ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಮತ್ತು ಚಿಕಿತ್ಸಾ ವಿಭಾಗ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ಡಾಕ್ಟರ್ ಪ್ರಮೋದ್, ಸಹಾಯಕ ಪ್ರಾಧ್ಯಾಪಕರು ಬೇಸಾಯ ಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಹಾಸನ ಹಾಗೂ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಂತಾರಾಷ್ಟ್ರೀಯ ಕಾಫಿ ಸಂಘಟನೆಯು ಅಕ್ಟೋಬರ್ 1ರಂದು ಮೈಸೂರಿನ ಅರಮನೆ ಆವರಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಗೌರವ ಕಾರ್ಯದರ್ಶಿ KB ಲೋಕೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 9 ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಗಳನ್ನು ವ್ಯವಸ್ಥಿತವಾಗಿ, ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಚರಿಸಲಾಗಿದೆ. ಇದೀಗ 10ನೇ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು ಆಚರಿಸುವ ಸಂಭ್ರಮದಲ್ಲಿ ನಾವಿದ್ದೇವೆ. ಕಾಫಿ ನಡೆದು ಬಂದ ದಾರಿ, ಪರಿಸರಕ್ಕೆ ಕಾಫಿಯ ಕೊಡುಗೆಗಳು, ಕಾಫಿಯಲ್ಲಿರುವ ಆರೋಗ್ಯಕರ ಅಂಶಗಳನ್ನು ಹಾಗೂ ಕಾಫಿ ಉದ್ಯಮದಲ್ಲಿನ ಕುಂದುಕೊರತೆಗಳನ್ನು ಸಮಾಜಕ್ಕೆ ತಿಳಿಸಿ ಕಾಫಿಯ ಆಂತರಿಕ ಬಳಕೆಯನ್ನು ಹೆಚ್ಚಿಸುವ ಸದುದ್ದೇಶ ಹೊಂದಿದೆ. ಇದರ ಜೊತೆಯಲ್ಲಿ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಪರಿಶುದ್ಧ ಕಾಫಿಯನ್ನು ವಿತರಿಸಲಾಗುವುದು. ಕಾಫಿ ಬೆಳೆಯುವ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ಬೆಳೆಗಾರರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಸಕಲೇಶ್ಪುರ, ಹಾಸನ, ಪಾಳ್ಯ ಹೀಗೆ ಹಲವಾರು ಕಡೆಗಳಲ್ಲಿ ಯಶಸ್ವಿಯಾಗಿ ಮಾಡಿದೆ. ಈ ವರ್ಷ ನಾವು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಪ್ರವಾಸೋದ್ಯಮ ಜನ ಜಾಸ್ತಿ ಇರ್ತಾರೆ. ಹಾಗೆ ಮಹಾರಾಜರಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ
ಈ ವರ್ಷ ನಾವು ಹಾಸನ ಜಿಲ್ಲಾ ಪ್ರಾಂತ ಸಂಘದವರು ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡು ಈಗಾಗಲೇ ಪರ್ಮಿಷನ್ ಕೂಡ ತಗೊಂಡು ತಯಾರಿ ಕೂಡ ನಡೀತಾ ಇದೆ. ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯ ಉದ್ದೇಶ ಏನಂದ್ರೆ ಕಾಫಿ ನಡೆದು ಬಂದ ದಾರಿಯನ್ನ ಹೀಗೆ ಪರಿಸರಕ್ಕೆ ಕಾಫಿಯಿಂದ ಏನೇನು ಕೊಡುಗೆ ಇದೆ, ಭಾರತದ ಕಾಫಿಯ ವೈಶಿಷ್ಟ್ಯತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಗಳಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನವನ್ನ ಅಂತಾರಾಷ್ಟ್ರೀಯ ಕಾಫಿ ಮಂಡಳಿ ಘೋಷಣೆ ಮಾಡಿತ್ತು. ಆ ಉದ್ದೇಶಕ್ಕಾಗಿ ನಾವಿವತ್ತು 1ನೇ ತಾರೀಕು ಮೈಸೂರಿನ ಅರಮನೆಯ ಉತ್ತರ ದ್ವಾರದ ಆಂಜನೇಯ ಸ್ವಾಮಿ ಟೆಂಪಲ್ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತೂರು ಶ್ರೀಗಳು ಹಾಗೂ ಆದಿಚುಂಚನಗಿರಿಯ ಸೋಮನಾಥೇಶ್ವರ ಸ್ವಾಮಿಗಳ ಸಾನ್ನಿಧ್ಯ ಇರ್ತದೆ. ಹಾಗೆ ಮೈಸೂರು ಮಹಾರಾಜರು ಹಾಗೂ ಎಂಪಿಗಳು, ಮೈಸೂರು ಮತ್ತು ಕೊಡಗಿನ ಎಂಪಿಗಳಾದಂಥ ಯದುವೀರು ಒಡೆಯರವರು ಇರ್ತಾರೆ. ಹಾಗೆ ಮೈಸೂರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪರು ಕೂಡ ಇರ್ತಾರೆ. ಹಾಗೆ ನಮ್ಮ ಕೊಡಗು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯೋದ್ರಿಂದ ಕೊಡಗಿನ ಎಂಪಿಗಳಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಹಾಸನ ಎಂಪಿ ಆದಂತಹ ಶ್ರೇಯಸ್ ಪಟೇಲ್ ಈಗ ತಾನೇ ಭೇಟಿ ಮಾಡ್ಕೊಂಡ್ರೆ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಹಾಸನ ಉಸ್ತುವಾರಿ ಸಚಿವರಾದಂತಹ KN ರಾಜಣ್ಣ ಅವರು ಬರ್ತಾ ಇದ್ದಾರೆ. ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್, ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ, ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಖಜಾಂಚಿ ಎಂಜೆ ಸಚಿನ್, ಗಿರೀಶ್ ಉಪಸ್ಥಿತರಿದ್ದರು. ಕಾರ್ಪೊರೇಷನ್ ಸಹಕಾರ ಸಂಘವು 2023-24ನೇ ಸಾಲಿನಲ್ಲಿ ರು 30.57 ಕೋಟಿ ವಹಿವಾಟು ನಡೆಸಿದ್ದು ರು 23.08 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಎಂದು ಸಂಘದ ಅಧ್ಯಕ್ಷ ER ಸುಬ್ಬರಾವ್ ತಿಳಿಸಿದರು. ಅರಕಲಗೂಡು ಪಟ್ಟಣದಲ್ಲಿ ನಡೆದ 111ನೇ ಸಂಘದ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಘವು ರು 5.56 ಕೋಟಿ ಹಣವನ್ನು ಸಾಲ ನೀಡಿದ್ದು, ಇದರಲ್ಲಿ ರು 5.05 ಕೋಟಿ ಹಣ ಮರುಪಾವತಿಯಾಗಿದೆ. ರು 10 ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ. 1260 ಷೇರುದಾರರು ಇದ್ದು ರು 11.72 ಲಕ್ಷ ಷೇರು ಬಂಡವಾಳವನ್ನು ಹೊಂದಿದೆ. ಷೇರುದಾರರ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. 23-24ನೇ ಸಾಲಿನ 111ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಸಾಂಗವಾಗಿ ನೆರವೇರಿದೆ. ಸಂಸ್ಥೆ ಸುಮಾರು 23 ಲಕ್ಷ ರೂಗಳ ಆದಾಯದಲ್ಲಿ ಊರ್ಧ್ವಮುಖವಾಗಿ ತನ್ನ ಬೆಳವಣಿಗೆಯನ್ನ ಮಾಡಿಕೊಂಡು ಹೋಗಿದೆ. 2019ರಲ್ಲಿ ಇದ್ದಂತಹ ಷೇರು ಬಂಡವಾಳ 9.26, ಇವತ್ತು 11.72ಗೆ ಅದರ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಂಡಿದೆ. ಇದೆಲ್ಲವೂ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸಹಕಾರದಿಂದ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಎಎಂ ನಾಗಶಂಕರ್, ಉಪಾಧ್ಯಕ್ಷ ಪಿಎಸ್ ಪ್ರಸಾದ್, ನಿರ್ದೇಶಕರಾದ ಎಎನ್ ಗಣೇಶಮೂರ್ತಿ, ಕೆಎಸ್ ಜಗದೀಶ್, ಕೆಎಸ್ ವೆಂಕಟೇಶಮೂರ್ತಿ, ಪಿಎನ್ ರಮೇಶ್, ಜಿ ರಮೇಶ್, ಎಎನ್ ಕುಮಾರ್, ಜಿಕೆ ಉಮಾ, ಡಿಟಿ ಸವಿತಾ, ಕಮಲಮ್ಮ, ಚಂದ್ರಕಲಾ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರವಾದಿಯವರ ಬೋಧನೆಯನ್ನು ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 27ರ ಶುಕ್ರವಾರ ಪಟ್ಟಣದ ಪುರಭವನದಲ್ಲಿ ಬೃಹತ್ ಈದ್ ಮಿಲಾದ್ ಆಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹಾಸನ ಜಿಲ್ಲಾ ಸಹಾಯಕ ಕಾಜಿ ಸೈಯದ್ ಅಲವಿ ಸಕಾಫಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವ ಪ್ರವಾದಿ ಮೊಹಮ್ಮದ್ ರವರ 1499ನೇ ಜನ್ಮ ದಿನಾಚರಣೆಯನ್ನು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಶ್ರೀನಿವಾಸ ಕಲ್ಯಾಣ ಮಂಟಪದಿಂದ ಹಳೆ ಬಸ್ ನಿಲ್ದಾಣದವರೆಗೆ ಬೃಹತ್ ಈದ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ರಾಜಕೀಯ ಮುಖಂಡರುಗಳು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮನವಿ ಮಾಡಿದರು. ಜನ್ಮದಿನ ಹುಟ್ಟುಹಬ್ಬ ಸಕಲೇಶ್ವರ ಹಾಸನ ಡಿಸ್ಟಿಕ್ ಈ ವರ್ಷ ಬಹಳ ವಿಜೃಂಭಣೆಯಿಂದ ಕೊಂಡಾಡುತ್ತಿದ್ದೀವಿ. ಇದೇ ಪ್ರಕಾರ ಈ ವರ್ಷ ಇದೇ ಬರುವ 27ನೇ ತಾರೀಕು ಶುಕ್ರವಾರ ಇಲ್ಲಿ ಸಕಲೇಶ್ವರದ ಹಾಸನ ಎಲ್ಲ ಮಹಾನಗರ ಮುಸಲ್ಮಾನ್ ಬಾಂಧವರು ಈದ್ ಮಿಲಾದ್ ಕಾರ್ಯಕ್ರಮ ನಡೆಸಲು ಕೊಂಡಾಡಲು ತೀರ್ಮಾನಿಸಿದೆ. ಇದರ ಉದ್ದೇಶ ಒಂದೇ, ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಯಥಾರ್ಥವಾದ ಉತ್ತಮವಾದ ಹಲವು ಸಂದೇಶಗಳು ಎಲ್ಲರಿಗೂ ತಿಳಿಸುವ ಉದ್ದೇಶ. ಯಥಾರ್ಥ ಹಾಗೂ
ಸಭಾ ಕಾರ್ಯಕ್ರಮ. ಇದಕ್ಕೆ ಎಲ್ಲ ಮುಸಲ್ಮಾನ್ ಬಾಂಧವರು ಭಾಗವಹಿಸುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಆನಿಮ್ ಅಲ್ ಹಸೈನರ್, ಎಕೆ ಹಸೈನಾರ್, ಮೊಹಮ್ಮದ್ ಹನೀಫ್, ಆಯಾಸ್, ಉಮರ್, ವಾಜಿದ್ ಹಾಜರಿದ್ದರು. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ 2023 ಮತ್ತು 24ನೇ ಸಾಲಿನಲ್ಲಿ 75.83 ಲಕ್ಷ ಲಾಭ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಕೆಎಲ್ ಪದ್ಮರಾಜು ಹೇಳಿದರು. ಅದು ವ್ಯವಸ್ಥೆ ನಿಂತೋಯ್ತು. ರೈತ ಸಂಘ ಅವು ಇವು ಅಂತ ಉಟ್ಕೊಂಡು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅವೆಲ್ಲ ನಿಂತೋಯ್ತು. ನಿಂತೋದ್ಮೇಲೆ ಒಂದು ಕಾನೂನು ಏನು ಬಲವಂತ ಮುಸ್ಲಿಂ ಮಾಡಿ ಅವರ ಮನವೊಲಿಸಿ ಮುಸ್ಲಿಂ ಮಾಡಿ ಅಂತ ಸರ್ಕಾರ ಆದೇಶ ಮಾಡಿತು. ಅದರಿಂದ ಜನ ನಾವು ಮನವೊಲಿಸಿದ್ರು ಕೂಡ ಅವರು ಮನವೊಲಿಸಿ ಕಟ್ಟಲಿಲ್ಲ. ಕಟ್ತಾ ಇರೋದ್ರಿಂದ ಈ ಬ್ಯಾಂಕಲ್ಲಿ ಗ್ಯಾಪ್ ಉಳಿಯೋಕ್ಕೆ ಕಾರಣ ಆಯಿತು. ಇದು 20 ವರ್ಷದ ಹಿಂದಿಂದಲೂ ಗ್ಯಾಪ್ ಉಳಿದಿದೆ. ಆದರೆ ನಮ್ಮ ಅವಧಿಯಲ್ಲಿ ಆದಷ್ಟು ಕೂಡ ಈ ಒಂದು 3 ಕೋಟಿವರೆಗೂ ಹೆಚ್ಚು ಕಮ್ಮಿ ಆ ಗ್ಯಾಪನ್ನು ಕಡಿಮೆ ಮಾಡಿದ್ವಿ. ಈ ಸರಿ 75 ಲಕ್ಷ, ಮೊದಲೊಂದ್ಸರಿ ಒಂದು 76 ಲಕ್ಷ ಬಂದಿತ್ತು, ಒಂದ್ಸರಿ ಒಂದು 58 ಲಕ್ಷ ಬಂದಿತ್ತು. ಹೀಗಾಗಿ ಕಡಿಮೆ ಮಾಡಿದ್ವಿ. ಆದಷ್ಟು ರೈತರನ್ನ ನಾವು ಕೂಡ ಸಾಲ ಕೊಟ್ಟರು ಸುಮ್ಮನಿರಲ್ಲ, ಅವ್ರನ್ನ ಕರೆದು ಕಟ್ಟಿ ನೋಡಿ ಕಂತು ಕರೆಕ್ಟಾಗಿ ಕಟ್ಟಿ ಅಂತ ಕಟ್ಟಿಸಿ ಅವ್ರಿಗೆ ನಾವು ಮತ್ತೆ ಸಾಲ ಕೊಡ್ತೀವಿ, ನಿಮ್ಮ ಸಾಲ ತೀರಿಸಿ ಅಂತ ಅವ್ರ ಮನವೊಲಿಸಿ ನಾನು ಕೂಡ ಈ ಒಂದು ಬ್ಯಾಂಕಿಗೆ ಸಾಲವನ್ನು ಮರುಪಾವತಿ ಮಾಡೋದ್ರ ಮುಖಾಂತರ ಸಹಕರಿಸಿ ಈ ಬ್ಯಾಂಕನ್ನು ಉಳಿಸ್ಬೇಕು. ಅವರು ಇನ್ನೂ ಹೆಚ್ಚಿನ ನಮಗೆ ಅಲಾಟ್ಮೆಂಟನ್ನು ಪಿಕಾರ್ಡ್ ಬ್ಯಾಂಕ್ ಕೊಟ್ಟರೆ, ರೈತರಿಗೆ ನಾವು ಕೊಟ್ಟರೆ, ಹೆಚ್ಚಿಗೆ ನಾವು ಸಾಲವನ್ನು ಕೊಟ್ಟರೆ ಆದಾಯವೂ ಕೂಡ ಜಾಸ್ತಿ ಬರ್ತದೆ, ಬ್ಯಾಂಕು ಕೂಡ ಅಭಿವೃದ್ಧಿ ಆಗ್ತದೆ. ಈಗ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾಪ್ ಇರೋದ್ರಿಂದ ಈ ಸರಿ ಬರೀ 50 ಲಕ್ಷ ಕೊಟ್ಟಿದೆ. ಅದೇ ಚನ್ನರಾಯಪಟ್ಟಣಕ್ಕೆ 2.5 ಕೋಟಿ ಕೊಟ್ಟಿದೆ. ಅದರಿಂದ ಆದಷ್ಟು ಈ ಗ್ಯಾಪ್ನ ರೈತರು ಕ್ಲಿಯರ್ ಮಾಡಲಿ. ನಾವು ಕೂಡ ಒಂದು ವರ್ಷದಲ್ಲಿ ಒಂದು 10 ಕೋಟಿ ಸಾಲ ಕೊಡಂಗಾದ್ರೆ ಈ ಬ್ಯಾಂಕ್ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ಹಲ್ಲೆ, 20 ಮಕ್ಕಳು ಅಸ್ವಸ್ಥ. ಅರಕಲಗೂಡು ತಾಲೂಕಿನ ರಾಗಿಮರೂರು ಗ್ರಾಮದ ಶಾಲೆಯಲ್ಲಿ ಘಟನೆ. ತಪ್ಪು ಮಾಡುವುದು ಸಹಜ, ಆದರೆ ತಪ್ಪು ಎಂದು ತಿಳಿದಿದ್ದರೂ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿ ಎಡುವುದು ಮಹಾ ತಪ್ಪು. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಮಾತು. ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ರವೀನಾ ಅರಕಲಗೂಡುರವರಿಗೆ ಅಮೋಘ್ ವಾಹಿನಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟಾವಧಿ. ಹಾಸನ ಜಿಲ್ಲೆಯಲ್ಲಿ ಮುಷ್ಕರ ಪ್ರಾರಂಭ. ಮತ್ತು ದಿನನಿತ್ಯ ಕಾಡಾನೆಗಳಿಂದ ರೋಸಿ ಹೋಗಿರುವ ರೈತರು, ಕೃಷಿಕರು, ಕಾಫಿ ಬೆಳೆಗಾರರು ಹಾಗೂ ಗ್ರಾಮಸ್ಥರಿಂದ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.